ಎಲ್ಲರೂ ನಮಸ್ಕಾರ. ಕೆಲವೊಂದು ಗುರಿಯನ್ನು ಸಾಧಿಸಲಿಕ್ಕೆ ನೀವು ಎಷ್ಟೊಂದು ತ್ಯಾಗ ಮಾಡಬೇಕಾಗ್ತದೆ. ಒಬ್ಬ ವಿದ್ಯಾರ್ಥಿ ನಾನು ಶ್ರಮಪಟ್ಟು ಫಸ್ಟ್ ರ್ಯಾಂಕ್ ಬರಬೇಕು ಅಂದರೆ ಅವನು ತನ್ನ ಸಮಯ ವೇಸ್ಟ್ ಮಾಡೋದನ್ನು ತ್ಯಾಗ ಮಾಡಬೇಕು. ಒಂದು ಅನ್ನೆಸರಿ ಫೋನ್ ಯೂಸ್ ಮಾಡೋದಾಗಲಿ, ಮೂವಿ ನೋಡೋದಾಗಲಿ, ಫ್ರೆಂಡ್ಸ್ ಜೊತೆ ಸುತ್ತಾಡೋಕೆ ಹೋಗೋದಾಗಲಿ ತ್ಯಾಗ ಮಾಡಬೇಕು. ಅದರ ಸ್ಯಾಕ್ರಿಫೈಸ್ ಮಾಡಿದರೆ ಅವನು ಅಚೀವ್ ಮಾಡ್ಬೋದು. ನೀವೇನಾದ್ರು ನಿಮ್ಮ ಜಾಬಲ್ಲಿ ಒಂದು ಒಳ್ಳೆಯ ಅಚೀವ್ಮೆಂಟ್ ಮಾಡಬೇಕು ಅಂದರೆ ಒಂದು ಎಕ್ಸ್ಟ್ರಾ ಸ್ಕಿಲ್ ಕಲಿಬೇಕು. ಸ್ಕಿಲ್ ಕಲೀಲಿಕ್ಕೆ ನಿಮ್ಮ ಸಮಯ ವ್ಯರ್ಥ ಮಾಡ್ತಾ ಇರ್ತಿರಲ್ಲ, ಫ್ರೆಂಡ್ಸ್ ಜೊತೆಗೆ ಆಟ ಹೊಡೆಯೋದಾಗಲಿ, ನೀವು ವೆಬ್ ಸೀರೀಸ್ ನೋಡೋದಾಗಲಿ, ಸೀರಿಯಲ್ ನೋಡೋದಾಗಲಿ, ಅದೆಲ್ಲ ನಿಲ್ಲಿಸಿ ಎಕ್ಸ್ಟ್ರಾ ಸ್ಕಿಲ್ ಕಲಿಬೇಕು. ಅಂತಂದರೆ ನೀವು ಅದನ್ನು ಅಚೀವ್ ಮಾಡ್ಬೋದು. ಇಲ್ಲ ನೀವು ಏನು ಅಚೀವ್ ಮಾಡಬೇಕಂತ ಗೋಲೇ ಸ್ಯಾಕ್ರಿಫೈಸ್ ಆಗಿಬಿಡುತ್ತೆ, ನಿಮ್ಮ ಗುರಿನೇ ಒಂದು ತ್ಯಾಗ ಆಗಿಬಿಡುತ್ತೆ. ನೀವು ಅದರಿಂದ ಅದು ಒಂದು ಹೇಳಿಕೆ ಇದೆ, ಯು ವಾಂಟ್ ಟು ಅಚೀವ್ ಸಮಥಿಂಗ್ ಗೋಲ್, ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಸಮಥಿಂಗ್ಸ್, ಅದರ್ವೈಸ್ ಗೋಲ್ ಬಿಕಮ್ ಸ್ಯಾಕ್ರಿಫೈಸ್. ಗುರಿನೇ ಒಂದು ತ್ಯಾಗ ಆಗಿಬಿಡ್ತದೆ. ಸೊ ಗುರಿನೇ ಬಿಟ್ಬಿಡಬೇಕಾಗ್ತದೆ. ಗುರಿ ಬಿಡಬೇಡಿ, ಗುರಿನ ತ್ಯಾಗ ಮಾಡಬೇಡಿ. ಗುರಿ ಮೇಲೆ ಗಮನ ಇಟ್ಟು ಗುರಿಯನ್ನು ನೀವು ಅಚೀವ್ ಮಾಡಿ. ಅದಕ್ಕೆ ನೀವು ಬೇರೆ ಏನಾದರೂ ಬೇಕಾದ್ರೆ ತ್ಯಾಗ ಮಾಡಿ. ನಿಮ್ಮ ಅನ್ನೆಸರಿ ಟೈಮ್ ವೇಸ್ಟು, ಅನ್ನೆಸರಿ ಎಲ್ಲರೂ ಫೋಕಸ್ ಆಗದೆ ಇರೋದು, ಏನಾದರೂ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರ, ಅದೆಲ್ಲ ಬಿಟ್ಬಿಡಿ. ಗುರಿ ಮೇಲೆ ಗಮನ ಇಡಿ, ಬೇರೆಯನ್ನು ಸ್ಯಾಕ್ರಿಫೈಸ್ ತ್ಯಾಗ ಮಾಡಿ. ಗುರಿಯನ್ನು ಬಲಿ ಕೊಡಬೇಡಿ, ಗುರಿಯನ್ನು ತ್ಯಾಗ ಮಾಡಬೇಡಿ. ಆವಾಗ ನಿಮ್ಮ ಜೀವನ ತುಂಬ ಉತ್ತಮವಾಗ್ತದೆ.